ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ಬಿಗ್ ರಿಲೀಫ್ ಸಿಗ್ತಾ ಇದೆ. ಓಬಳಾಪುರಂ ಮೈನಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ತಿಂಗಳ ಹಿಂದಷ್ಟೇ ಸಿಬಿಐನ ಕೋರ್ಟ್ ಇವರನ್ನ ದೋಷಿ ಮಾಡಿತ್ತು. ಬಟ್ ಈ ಪ್ರಕರಣದಲ್ಲಿ ಹೈಕೋರ್ಟ್ ಮೊರೆ ಹೋಗಿದ್ರು, ತೆಲಂಗಾಣದ ಹೈಕೋರ್ಟ್ ಮೊರೆ. ಈಗ ಅಲ್ಲಿ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಅನ್ನೋ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ತೆಲಂಗಾಣ ಹೈಕೋರ್ಟ್ನಿಂದ ಷರತ್ತುಬದ್ಧ ಜಾಮೀನು ಸಿಕ್ಕಿದೆ ಅವರಿಗೆ. ಸಿಬಿಐ ಕೋರ್ಟ್ ವಿಧಿಸಿದ್ದ ಶಿಕ್ಷೆಗೆ ಸದ್ಯಕ್ಕೆ ಸ್ಟೇ ತರಲಾಗಿದೆ. 10 ಲಕ್ಷ ಹಣ ಶ್ಯೂರಿಟಿ ಅಂದ್ರೆ ಕಂಡೀಷನಲ್ ಬೇಲ್ ಆಗಿರೋದ್ರಿಂದ ಇದೆಲ್ಲ ಕಂಡೀಷನಲ್ ಬರ್ತಾ ಇದೆ. ಪಾಸ್ಪೋರ್ಟ್ ಅನ್ನು ಕೂಡ ಸರೆಂಡರ್ ಮಾಡಬೇಕು ಅಂತ ಹೇಳಿದ್ದಾರೆ. ಭಾರತ ಬಿಟ್ಟು ಬೇರೆ ಕಡೆ ತೆರಳದಂತೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಹಲವು ಷರತ್ತುಗಳೊಂದಿಗೆ ರಿಲೀಫ್ ಕೊಟ್ಟಿದೆ ತೆಲಂಗಾಣದ ಹೈಕೋರ್ಟ್. ಗಾಲಿ ಜನಾರ್ದನ ರೆಡ್ಡಿ ಅವರ ಶಾಸಕತ್ವ ಏನಾಗುತ್ತೆ ಅನ್ನುವಂಥದ್ದು ಒಂದು ಪ್ರಶ್ನೆ ಇತ್ತು. ಅನರ್ಹ ಆಗತ್ತಾ ಅನ್ನುವಂತಹ ತೂಗುಗತಿ ನೇತಾಡ್ತಾ ಇತ್ತು. ಬಟ್ ಈಗ ತೆಲಂಗಾಣ ಹೈಕೋರ್ಟ್ ಕೊಟ್ಟಿರುವಂತಹ ಆದೇಶದಿಂದ ನಿರಾಳರಾಗ್ತಾ ಇದ್ದಾರೆ ತಾತ್ಕಾಲಿಕವಾಗಿ ಜನಾರ್ದನ ರೆಡ್ಡಿ ಅವರು. 7 ವರ್ಷಗಳ ಜೈಲು ಶಿಕ್ಷೆಯನ್ನ ಕೂಡ ಈ ಪ್ರಕರಣದಲ್ಲಿ ಓಬಳಾಪುರಂ ಮೈನಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಕಟ ಮಾಡಿತ್ತು ತಿಂಗಳ ಹಿಂದೆ ಸಿಬಿಐನ ಕೋರ್ಟ್. ಸೊ ಸಿಬಿಐ ಕೋರ್ಟ್ನಿಂದ ನೇರವಾಗಿ ಅವರನ್ನ ಜೈಲಿಗೆ ರವಾನಿಸಿದ್ರು ಅಂತೆಲ್ಲ ಹೇಳಲಾಗ್ತಾ ಇತ್ತು. ಬಟ್ ಈಗ ಈ ಪ್ರಕರಣದಲ್ಲಿ ಸ್ಟೇ ತಂದುಕೊಳ್ಳುವಲ್ಲಿ ಯಶಸ್ವಿ ಆಗಿದ್ದಾರೆ ಜನಾರ್ದನ ರೆಡ್ಡಿ ಅವರು ಅನ್ನೋದು ಗೊತ್ತಾಗ್ತಾ ಇದೆ. ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ಕರ್ನಾಟಕ ಆಂಧ್ರ ಪ್ರದೇಶದ ಗುರುತನ್ನು ಅಳಿಸಿದ ಪ್ರಕರಣ ಸೇರಿದಂತೆ ದುಡ್ಡು ಮಾಡಿದ್ದಾರೆ ಅನ್ನುವಂತಹ ವಿಚಾರದಲ್ಲಿ ಅರಣ್ಯ ನಾಶಕ್ಕೆ ಸಂಬಂಧಪಟ್ಟಂತೆಲ್ಲ ಕೇಸ್ ಆಗಿತ್ತು. ಸುದೀರ್ಘವಾಗಿ ವಿಚಾರಣೆಯನ್ನು ಸಿಬಿಐ ಕೋರ್ಟ್ ನಡೆಸಿತ್ತು. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶಬೀರ್. ಬಿಗ್ಗೆಸ್ಟ್ ರಿಲೀಫ್ ಜನಾರ್ದನ ರೆಡ್ಡಿ ಅವರಿಗೆ ಈ ಪ್ರಕರಣದಲ್ಲಿ ವಾದ ಪ್ರತಿವಾದಗಳು ಹೇಗೆ ಸಾಕ್ತು, ಯಾವ್ಯಾವ ಅಂಶಗಳನ್ನ ಪರಿಗಣಿಸಿ ಸ್ಟೇ ಕೊಟ್ಟಿದೆ ಕೋರ್ಟ್ ಅಂತ? ನೋಡಿ, ಇಂಥದ್ದೇ ಪ್ರಕರಣಗಳಲ್ಲಿ ಹಲವಾರು ಪ್ರಕರಣಗಳಲ್ಲಿ ಈಗಾಗಲೇ ಜಾಮೀನನ್ನು ಕೊಡಲಾಗಿತ್ತು. ಸುಪ್ರೀಂ ಕೋರ್ಟ್ ಕೂಡ ಕೆಲವು ಪ್ರಕರಣಗಳಲ್ಲಿ ಜಾಮೀನನ್ನು ಕೊಟ್ಟಿತ್ತು. ಸೊ ಈ ಎಲ್ಲ ಅಂಶಗಳನ್ನ ಹೈಕೋರ್ಟ್ನ ಮುಂದೆ ಗಮನಕ್ಕೆ ತರುವಂತ ಕೆಲಸವನ್ನ ಜನಾರ್ದನ್ ರೆಡ್ಡಿ ಪರ ವಕೀಲರು ಮಾಡಿದ್ರು. ಸೊ ಹೀಗಾಗಿ ಎಲ್ಲ ಅಂಶಗಳನ್ನ ಆಧರಿಸಿ ಈಗ ತೆಲಂಗಾಣ ಹೈಕೋರ್ಟ್ ಕೂಡ ಜನಾರ್ದನ್ ರೆಡ್ಡಿ ಅವರಿಗೆ ಜಾಮೀನನ್ನು ಕೊಟ್ಟಿರುವಂತದ್ದು. ಹೀಗಾಗಿ ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ಬಹಳ ದೊಡ್ಡ ಬಿಗ್ ರಿಲೀಫ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ 7 ವರ್ಷಗಳ ಶಿಕ್ಷೆ ಆಗಿದ್ದಂತ ಹಿನ್ನೆಲೆಯಲ್ಲಿ ಅವರ ಶಾಸಕ ಸ್ಥಾನವೂ ಕೂಡ ಅನರ್ಹಗೊಂಡಿತ್ತು. ಸೊ ಹೀಗಾಗಿ ಈಗ ಹೈಕೋರ್ಟ್ನಿಂದ ಮಧ್ಯಂತರ ತಡೆ ಏನು ಸಿಕ್ಕಿದೆ, ಸೊ ಈ ತಡೆಯಿಂದಾಗಿ ಈಗ ಅವರಿಗೆ ಜಾಮೀನು ಕೂಡ ಸಿಕ್ಕಿರುವಂಥದ್ದು. ಜಾಮೀನಿಂದಾಗಿ ಈಗ ಅವರು ಜೈಲಿನಿಂದ ಹೊರ ಬರ್ತಾರೆ. ಹೊರ ಬಂದ ಬಳಿಕ ಅವರ ಶಾಸಕ ಸ್ಥಾನವೂ ಕೂಡ ಪುನರ್ಸ್ಥಾಪನೆ ಆಗುತ್ತೆ. ಸೊ ಇಂಥದ್ದೇ ಹಲವು ಪ್ರಕರಣಗಳು ಈ ಹಿಂದೆಯೂ ಕೂಡ ನಡೆದಿತ್ತು. ಅದೇ ಪ್ರಕರಣಗಳನ್ನು ಉಲ್ಲೇಖಿಸಿ ಈಗ ಜಾಮೀನು ಪಡೆಯುವಲ್ಲಿ ಜನಾರ್ದನ್ ರೆಡ್ಡಿ ಅವರು ಕೂಡ ಯಶಸ್ವಿಯಾಗಿರುವಂಥದ್ದು. ಸುದೀರ್ಘವಾದಂಥ ಕಾನೂನು ಹೋರಾಟ ಮತ್ತೆ ಏನು ವಾದ ಮತ್ತೆ ಪ್ರತಿವಾದವನ್ನ ಕೋರ್ಟ್ ಕೂಡ ಆಲಿಸಿತ್ತು. ಯಾವಾಗ ಸಿಬಿಐ ವಿಶೇಷ ನ್ಯಾಯಾಲಯ ಏನಿದೆ ಇದು ತನ್ನ ಆದೇಶವನ್ನು ಕೊಟ್ಟಿತ್ತು, 7 ವರ್ಷಗಳ ಶಿಕ್ಷೆಯನ್ನು ವಿಧಿಸಿತ್ತು. ಸೊ ಈ ಒಂದು ಆದೇಶವನ್ನು ಪ್ರಶ್ನೆ ಮಾಡಿ ತೆಲಂಗಾಣ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸುವಂತ ಕೆಲಸವನ್ನ ಗಾಲಿ ಜನಾರ್ದನ್ ರೆಡ್ಡಿ ಪರ ವಕೀಲರು ಮಾಡಿದ್ರು. ಅಲ್ಲೂ ಕೂಡ ಈ ಹಿಂದೆ ನಡೆದಂತ ಎಲ್ಲಾ ಪ್ರಕರಣಗಳ ಉಲ್ಲೇಖವನ್ನ ಮಾಡಿ ಜಾಮೀನನ್ನು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಕೂಡ ಮಾಡ್ಕೊಂಡಿತ್ತು. ಮತ್ತೆ ಈ ಪ್ರಕರಣ ಜಾಮೀನಿಗೆ ಸೂಕ್ತವಾಗಿದೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ವಾದವನ್ನ ಕೂಡ ಮಂಡಿಸುವಂತ ಕೆಲಸವನ್ನ ರೆಡ್ಡಿ ಪರ ವಕೀಲರು ಕೂಡ ಮಾಡಿದ್ರು. ಸೊ ಈ ಒಂದು ವಾದವನ್ನ ಆಲಿಸಿದ ಬಳಿಕ ತೆಲಂಗಾಣ ಹೈಕೋರ್ಟ್ ಈಗ ಏನು ಜಾಮೀನನ್ನು ಕೊಟ್ಟಿರುವಂತದ್ದು. ಆದ್ರೆ ಜಾಮೀನು ಕೊಡುವಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಕಂಡೀಷನ್ಗಳನ್ನು ಕೂಡ ಹಾಕಿದೆ. ಇಬ್ಬರ ಶ್ಯೂರಿಟಿಯನ್ನು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೇಳಿರುವಂತದ್ದು. ತಲಾ 10 ಲಕ್ಷ ರೂಪಾಯಿದಂತೆ ಇಬ್ಬರು ಶ್ಯೂರಿಟಿಯನ್ನು ಕೊಡಬೇಕು. ಮತ್ತೆ ಹೈಕೋರ್ಟ್ ನ ಮುಂದೆ ಆ ಪಾಸ್ಪೋರ್ಟ್ ಅನ್ನು ಸರೆಂಡರ್ ಮಾಡಬೇಕು. ದೇಶ ಬಿಟ್ಟು ಹೋಗುವಂತಿಲ್ಲ, ಅನುಮತಿ ಇಲ್ಲದೆ ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನು ಕೂಡ ಈಗ ಸದ್ಯಕ್ಕೆ ರೆಡ್ಡಿ ಅವರಿಗೆ ಕೊಟ್ಟಿರುವಂತದ್ದು. ಸೊ ಹೀಗಾಗಿ ಜಾಮೀನನ್ನು ಪಡೆದ್ರು ಕೂಡ ಅವರು ದೇಶ ಬಿಟ್ಟು ಹೋಗುವಂತಿಲ್ಲ. ಆದ್ರೆ ಇಲ್ಲಿ ಈ ಪ್ರಕರಣದಲ್ಲಿ ಬಹಳ ಬಿಗ್ ರಿಲೀಫ್ ಅನ್ನುವಂಥದ್ದು ಏನು ಅಂದ್ರೆ ಜಾಮೀನು ಪಡೆದು ಅವರು ಹೊರ ಬರ್ತಾ ಇರುವಂತದ್ದೇ ಬಹುದೊಡ್ಡ ರಿಲೀಫ್ ಜನಾರ್ದನ್ ರೆಡ್ಡಿ ಅವರಿಗೆ ಆಗಿರುವಂತದ್ದು. ಯಾಕಂದ್ರೆ ಅವರ ಶಾಸಕ ಸ್ಥಾನವೂ ಕೂಡ ಈಗ ಪುನರ್ಸ್ಥಾಪನೆ ಆಗುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣಿಸ್ತಾ ಇದೆ. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಶಬೀರ್. 2009ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆದೇಶ ಹೊರಬಿದ್ದಿತ್ತು. ಕಂಪ್ಲೀಟ್ ಆಗಿ ಓಬಳಾಪುರಂ ಗಣಿಗಾರಿಕೆಯಲ್ಲಿ ಅಕ್ರಮವಾಗಿ ದುಡ್ಡು ಮಾಡಿದ್ದಾರೆ ಅನ್ನೋ ಆರೋಪ ಸಾಬೀತು ಕೂಡ ಆಗಿತ್ತು.